ಇದೇ ಶೂಟಿಂಗ್ ಮಧೇಪುರ ಹೋಗೋದು ಅವತ್ತು ಅಂಕಲ್ ಗೋಡಿ ಕಾಣಿಸ್ತಿತ್ತು. This recommended combination. Oh, don't insult. ನಾಗಪಟ್ಟಣಂ ಜಂಕ್ಷನ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಮೈಸೂರು ಟು ವೇಲಂಗಣಿ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಸೊ ಇದಕ್ಕೋಸ್ಕರ ನಾವು 3 ಮಂತ್ಸಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ. ಸೊ ಇದಕ್ಕೆ ಒಂದು 2 ಮಂತ್ಸ್ ಬ್ಯಾಕ್ ರಿಸರ್ವೇಷನ್ ಮಾಡಿದ್ವಿ. ಸೊ ನಮ್ಮ ಟ್ರೈನ್ ಬಂದು 6:15 ಮೈಸೂರು ಜಂಕ್ಷನ್ ಇಂದ. ಸೊ ಕಡಲೂರು ಫೋರ್ಟ್ ಎಕ್ಸ್ಪ್ರೆಸ್ ಅಂತ. ಸೊ ಇದೇ ಥರ ಅಂದರೆ ಮೈಸೂರು ಟು ಬ್ಯಾಂಗ್ಳೂರು ಹೋಗುತ್ತೆ, ಬ್ಯಾಂಗ್ಳೂರಿಂದ ತಂಜಾವೂರು. ಸೊ ಫೈನಲಿ ರೀಚ್ ಆದ್ವಿ ಪ್ಲ್ಯಾಟ್ಫಾರ್ಮ್ಗೆ. ನಮ್ದು ಯಾವುದಪ್ಪ ಬೋಗಿ? ನಮ್ಮ ಅತ್ತೆ ಮಾವ ಇಲ್ಲಿ ಕೂತಿದ್ದಾರೆ. ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಪ್ಲ್ಯಾಟ್ಫಾರ್ಮ್ಗೆ ಆಲ್ರೆಡಿ ನಮ್ಮ ಇನ್ಲಾಸ್ ಎಲ್ಲ ಬಂದಿದ್ರು. ಟ್ರೈನ್ ಕೂಡ ಬಂದಿತ್ತು. ನಮ್ಮದು AC ಸ್ಲೀಪರ್ ಕೋಚ್ ರಿಸರ್ವೇಷನ್ ಆಯಿತು, B1 ಕೋಚ್. ಸೊ ಒಳಗಡೆ ಬರ್ತಿದ್ದಂಗೆ ಟ್ರೈನ್ ಆಲ್ಮೋಸ್ಟ್ ಖಾಲಿ ಇತ್ತು. ಸೊ ನಮ್ಮ ರಿಸರ್ವೇಷನ್ ಸೀಟ್ಸ್ನ ಕನ್ಫರ್ಮ್ ಮಾಡ್ಕೊಂಡು ಒಳಗಡೆ ಬಂದು ಕೂತ್ಕೊಂಡ್ವಿ. ಸೊ ಫೈನಲಿ ಎಲ್ಲ ಸೆಟಲ್ ಡೌನ್ ಆಗಿದ್ವಿ, ಕೂತ್ಕೊಂಡ್ವಿ ಎಲ್ಲ. ಸೊ ಇದೊಂದು ಮುರಿದೋಗಿರೋದು ಸಿಕ್ಬಿಟ್ಟಿದೆ ನನಗೆ. ಎಲ್ಲ ಡಬ್ಬ ಸುಮ್ಮನೆ ಇಲ್ಲೇ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ಮತ್ತೆ ಕ್ಲೀನ್ ಆಗಿದೆ, ತುಂಬ ಫುಲ್ ಕ್ಲೀನ್ ಆಗಿದೆ ಒಳಗಡೆ. ಸೊ ಒಳಗಡೆ ಬಂದು ಲಗೇಜ್ ಎಲ್ಲ ಇಟ್ಟು ಹಂಗೆ ಒಂದು ಕುತ್ಕೊಂಡು ಮಾತಾಡ್ತಾರೆ. ಹಂಗೆ ಒಂದು 20 ಮಿನಿಟ್ಸ್ ಬಿಟ್ಕೊಂಡು ಬ್ಯಾಂಗ್ಳೂರ್ ಕಡೆ ಹೊರಟು ಟ್ರೈನ್ ಮೈಸೂರು ಜಂಕ್ಷನ್ ಇಂದ. ಎಷ್ಟು ಶಿವಣ್ಣ ಸ್ಪೆಷಲ್ ಚಿಕನ್ ಲಾಲಿಪಾಪ್ 5 ಪೀಸಸ್ ಒಂದಾ, ಚಿಕನ್ ಬಿರಿಯಾನಿ 5 ಅಡ್ರೆಸ್ಸಲ್ಲಿ. ಸೊ ಡಿನ್ನರ್ಗೆ ಏನಂತ ಇಲ್ಲಿಂದಾನೆ ಆರ್ಡರ್ ಮಾಡಿದ್ವಿ. ಸೊ ನಾವು ಬ್ಯಾಂಗ್ಳೂರ್ ರೀಚ್ ಆಗ್ತಿದ್ದಂಗೆ ಅಲ್ಲಿ ಡೆಲಿವರಿ ಬಾಯ್ ತೊಗೊಂಡ್ಕೊಡ್ತಾನೆ ಫುಡ್. ನಾವು ಉದಯಗಿರಿನೂ ಬಿಟ್ಟಿರಲಿಲ್ಲ, ಆವಾಗಲೇ ಅಮೂಲ್ಯ ಮತ್ತು ಎಲ್ಲರೂ ಸ್ನ್ಯಾಕ್ಸ್ ಓಪನ್ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮ ಅತ್ತೆ ತಂದಿರೋದು ಕ್ರಾಸಿಂಗ್ಗೆ ಅಂತ ಉದಯಗಿರಿ ಹತ್ರ ನಮ್ಮ ಟ್ರೈನ್ ಸ್ಟಾಪ್ ಮಾಡಿದ್ರು. ಸೊ ನಮ್ಮ ಪಕ್ಕನೇ ಇನ್ನೊಂದು ಟ್ರೈನ್ ಪಾಸ್ ಆಯಿತು, ಬ್ಯಾಂಗ್ಳೂರಿಂದ ಬರ್ತಾ ಇದ್ದು ವಯ ಮೈಸೂರಿಗೆ. ಸೊ ಅದಾದಮೇಲೆ ಇಮಿಡಿಯೇಟಾಗಿ ಯಾರೋ ಚೈನ್ ಎಳೆದ್ರು, ಏನೋ ಗೊತ್ತಾಗಲಿಲ್ಲ ಕರೆಕ್ಟಾಗಿ. ಅದಾದ್ಮೇಲೆ ಲೋಕೋ ಪೈಲಟ್ ನಮ್ಮ ಮುಂದೆ ಬೋಗಿ ಮುಂದೆನೇ ನಡ್ಕೊಂಡು ಹೋದ್ರು. ಆಮೇಲೆ ಬಂದು ಎಲ್ಲ ಹೊರಗಡೆ ನಿಂತ್ಕೊಂಡು ನೋಡ್ತಾ ಇದ್ರು. ಸೊ ನೋಡಿದ್ರೆ ಅದೊಂದು ಆಕ್ಸಿಡೆಂಟ್ ಆಗಿತ್ತು, ಮೇ ಬಿ ಸೂಸೈಡ್ ಆರ್ ಸಮಥಿಂಗ್, ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ ಅಂತ. ಇದೇ ಶೂಟಿಂಗ್ ಮಧೇಪುರ ಹೋಗೋದು. ಅವತ್ತು ಅಂಕಲ್ ಬಂದು ನೋಡಿದ್ರು ಅಂತಲ್ಲ, ಇದನ್ನ ಬಂದು ನೋಡಿದ್ರು. ಫುಲ್ ಇತ್ತು ನೀರು, ಕಮ್ಮಿ ಆಗಿದೆ. ಕಮ್ಮಿ ಆಗಿದೆ. ಸೊ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದ್ರೆ ಮಸ್ಟ್ ಅಂಡ್ ಶುಡ್ ಮದ್ದೂರೊಡೆ ಕಾಫಿ ಇರಲೇಬೇಕು 100%. ಹಂಗೆ ಕಾಫಿ ಕುಡಿತಾ ಮದ್ದೂರೊಡೆ ತಿಂತ ವಿಂಡೋ ಸೈಡಲ್ಲಿ ಕೂತ್ಕೊಂಡು ನೇಚರ್ ನೋಡೋದೇ ಒಂಥರ ಮಜಾ. ಅದು ಎಕ್ಸ್ಪೀರಿಯನ್ಸ್ ಮಾಡೋರಿಗೆ ಗೊತ್ತು. ಸೊ ಆಲ್ಮೋಸ್ಟ್ 2.5 hours ತಗೊಂಡ್ರು. ಮೈಸೂರಿಂದ ಬ್ಯಾಂಗ್ಳೂರ್ ಜಂಕ್ಷನ್ ರೀಚ್ ಆಗ್ತಾ ಇದ್ದಂಗೆ ನಮ್ಮ ಫುಡ್ ಕೂಡ ಬಂತು.
ನಮ್ಮ ಸೀಟ್ಸ್ಗೆ ಫುಡ್ ಡೆಲಿವರಿ ಕೊಟ್ಟರು. ಅಮ್ಮನಿಗೆ ಚಳಿ ಆಗ್ತಾ ಇದೆ, ತಡ್ಕೊಳಕ್ಕಾಗ್ತಿಲ್ಲ AC ಅಂತ. ಏನೇನೋ ಸರ್ಕಸ್ ಮಾಡ್ತವ್ರೆ. ಓದಿಸ್ಬಿಡಿ ಅವ್ರಿಗೆ ಅಲ್ಲಿ. One hour later. ಚಿಕನ್ ಬಿರಿಯಾನಿ 5 plates. ಚಿಕನ್ ಬಿರಿಯಾನಿ 5 plates. ಸೊ ಒಂದು ಸ್ಟಾರ್ಟರು ಇದು ಒಂದನೇ ನಾವು ಒಪ್ಪನ್ಗೋಸ್ಕರ ಒಪ್ಪನ್ಗೋಗಿ ಅದಾದ್ಮೇಲೆ ಮೊಸರನ್ನಾಗಿ ಮಿರ್ಚಿ ಬಜ್ಜಿ ಅಂತ ಅವ್ರದ್ದು ಓನ್ ಕಾಂಬಿನೇಷನ್. ಇದು ಇಲ್ಲ, ಇಟ್ ಇಸ್ ರೆಕಮೆಂಡೆಡ್ ಕಾಂಬಿನೇಷನ್. ಡೋಂಟ್ ಇನ್ಸಲ್ಟ್. ಸೊ ಊಟ ಎಲ್ಲ ಬೇಗ ಮುಗಿಸ್ಕೊಂಡು ಸ್ವಲ್ಪ ಬೇಗ ಮಲ್ಗೋಣ ಅನ್ಕೊಂಡು ಬೆಡ್ ಎಲ್ಲ ಅರೇಂಜ್ ಮಾಡ್ಕೊಂಡ್ವಿ. ಯಾಕಂದ್ರೆ 6 to 7 hours ಸ್ವಲ್ಪ ಲಾಂಗ್ ಜರ್ನಿ. ನಾವು ತಂಜಾವೂರು ರೀಚ್ ಆಗಬೇಕಾದ್ರೆ ಸೊ ಟೈಮ್ ಟು ಸ್ಲೀಪ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು Early the next morning. ಆಲ್ಮೋಸ್ಟ್ ಒಂದು 8 hour ಟ್ರಾವೆಲ್ ಮಾಡಿ ತಂಜಾವೂರು ಜಂಕ್ಷನ್ಗೆ ರೀಚ್ ಆದ್ವಿ ಅರೌಂಡ್ 5:30 ಹಂಗೆ. ಅಲ್ಲಿಂದ ತಂಜಾವೂರಿಂದ ನಾಗಪಟ್ಟಣಂಗೆ ಲೋಕಲ್ ಟ್ರೈನ್ ಕ್ಯಾಚ್ ಮಾಡಬೇಕಾಯಿತು. ಸೊ ಅದೇ ಜಂಕ್ಷನಲ್ಲಿ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮದು ಲೋಕಲ್ ಟ್ರೈನ್ ರೆಡಿ ಆಗಿತ್ತು, ಅಲ್ಲಿ ಹೋದ್ವಿ. ಸೊ ಏನು ಲೈಟ್ ಏನು ಇಲ್ಲ ಟ್ರೈನ್ಗೆ, ಲೋಕಲ್ ಟ್ರೈನ್ ಗೊತ್ತಲ್ಲ ಹೆಂಗಿರುತ್ತೆ ಅಂತ. ಅದಾದ್ಮೇಲೆ 1.5 hour ಆದ್ಮೇಲೆ ಟ್ರೈನ್ ಓಡ್ತು. ತಂಜಾವೂರು ಜಂಕ್ಷನಿಂದ ನಾಗಪಟ್ಟಣಂಗೆ ಅರೌಂಡ್ 1 hour ಅಲ್ಲಿ ನಾವು ರೀಚ್ ಆದ್ವಿ. ಸೊ ಇಟ್ ವಾಸ್ ಕ್ವೈಟ್ ಗುಡ್, ಚೆನ್ನಾಗಿತ್ತು ಲೋಕಲ್ ಟ್ರೈನ್ ಎಕ್ಸ್ಪೀರಿಯನ್ಸ್. ಆಫ್ಟರ್ 1 hour ನಾವು ನಾಗಪಟ್ಟಣಂ ಜಂಕ್ಷನ್ ರೀಚ್ ಆದ್ವಿ. ಸೊ ರೈಲ್ವೆ ಸ್ಟೇಷನ್ ಇಂದ ವೇಲಂಗನಿಗೆ ಒಂದು 1/2 hour 45 minutes ಆಗೋದು ಬೈ ಅ ವೆಹಿಕಲ್. ಸೊ ನಾವು ಆಟೋದಲ್ಲಿ ಅಲ್ಲಿಂದ ಆಟೋ ಕ್ಯಾಚ್ ಮಾಡಿ ಹೋದ್ವಿ. ಅಲ್ಲಿ ರೈಲ್ವೆ ಸ್ಟೇಷನ್ ಇಂದ ಪ್ರೈವೇಟ್ ಮಿನಿ ಬಸ್ಸಸ್ ಕೂಡ ಇದೆ, ಆಟೋಸ್ ಇದೆ. ಸೊ ನೀವು ಯಾವ್ದು ಬೇಕಾದ್ರೂ ಬುಕ್ ಮಾಡ್ಕೋಬೋದು. ನಮಗೆ 6 members ಇದ್ವಿ. ಸೊ ಒಂದು ಫುಲ್ ಆಟೋ ಬುಕ್ ಮಾಡಿದ್ವಿ, ಅದು ಸೀಟ್ ಆಟೋ ಆಗಿತ್ತು. ಸೊ ಅರೌಂಡ್ 400-500 ಏನೋ ಚಾರ್ಜ್ ಮಾಡಿದ್ರು. 1/2 hour ಆದಮೇಲೆ ವೇಲಂಗನಿ ರೀಚ್ ಆದ್ವಿ. ಸೊ ನೀವು ರೂಮ್ಸ್ ಎಲ್ಲ ಬುಕ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಿ. ನಮಗೆ ಅಲ್ಲೇ ನಿಯರ್ ಬೈ ಚರ್ಚ್ ಕೂಡ ಹತ್ರ ಇತ್ತು, ಬೀಚ್ ಕೂಡ ಹತ್ರ ಇತ್ತು, ಮತ್ತೆ ಬಸ್ ಸ್ಟ್ಯಾಂಡು ಅಲ್ಲೇ ನಿಯರ್ ಬೈ ಇತ್ತು. ಸೊ ನಾವು ನೋಡ್ಕೊಂಡು ಹೈಜೀನ್ ಎಲ್ಲ ನೋಡ್ಕೊಂಡು ಬುಕ್ ಮಾಡಿದ್ವಿ. ಸುಮಾರು ಒಂದು 3-4 ರೂಮ್ಸ್ ನೋಡಿದ್ವಿ. ಅದಾದಮೇಲೆ ಎಲ್ಲ ಕಂಪೇರ್ ಮಾಡಿದ್ರೆ ಈ ರೂಮ್ಸ್ ಚೆನ್ನಾಗಿತ್ತು ಹೋಟೆಲ್ಲು. ನಾವು ರೂಮ್ ರೀಚ್ ಆದ ತಕ್ಷಣ ಫ್ರೆಶ್ ಅಪ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು, ಮತ್ತು ಟೈಮ್ ಬೇರೆ ಆಗಿತ್ತು, ಬ್ರೇಕ್ಫಾಸ್ಟ್ ಬೇರೆ ಮಾಡಿರಲಿಲ್ಲ. ಸೊ ಟೈಮ್ ಬೇರೆ 12 o'clock ಆಯಿತು. ಸೊ ಒಟ್ಟಿಗೆ ಊಟ ಮಾಡೋಣ ಅಂತ ನಿಯರ್ ಬೈ ಹೋಟೆಲ್ಗೆ ಹೋಗಿ ಸೌತ್ ಇಂಡಿಯನ್ ಫಿಶ್ ಥಾಲಿ ಆರ್ಡರ್ ಮಾಡಿದ್ವಿ ಎಲ್ಲರೂ. ಊಟ ಅಂತೂ ಸಕ್ಕತ್ತಾಯಿತು. ಫಿಶ್ ಅಂತೂ ತುಂಬ ಟೇಸ್ಟಿಯಾಗಿತ್ತು, ಪ್ರಾನ್ಸ್ ಕೂಡ ತುಂಬ ಫ್ರೆಶ್ ಆಗಿತ್ತು. ಆಗ್ತಾನೆ ಬಿಸಿ ಬಿಸಿ ಮಾಡಿ ಕೊಡ್ತಾಯಿದ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಮಾರ್ಕೆಟ್ ಒಳಗೆ ಹೋಗೋಣ ಅಂತ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ವಿ. ಸೊ ಇನ್ನೊಂದೇನಂದ್ರೆ ನಮ್ಮದು ಹೋಟೆಲ್ ಪಕ್ಕನೇ ಫಿಶ್ ಮಾರ್ಕೆಟ್ ಇತ್ತು. ಸೊ ಫಿಶ್ ಮಾರ್ಕೆಟ್ ವಿಸಿಟ್ ಕೊಡೋಣ ಅಂತ ಫಿಶ್ ಮಾರ್ಕೆಟ್ ಒಳಗೆ ಹೋದ್ವಿ. ಅಲ್ಲಂತೂ ವೆರೈಟೀಸ್ ಆಫ್ ಸೀ ಫಿಶಸ್ ಇತ್ತು. ಸೊ ಇನ್ನೊಂದೇನಪ್ಪ ಅಡ್ವಾಂಟೇಜ್ ಅಂದರೆ ಬೀಚ್ ಹತ್ರ ಇದರಿಂದ ಫಿಶಸ್ ಎಲ್ಲ ತುಂಬ ಫ್ರೆಶ್ ಆಗಿ ತಂದು ಅಲ್ಲಲ್ಲೇ ಕಣ್ಮುಂದೆನೇ ಆಗ್ತಾ ಇದ್ವು. ಮತ್ತು ಪ್ರಾನ್ಸ್ ಮತ್ತು ಫಿಶ್ ತುಂಬ ಕಮ್ಮಿಗೆ ಸಿಗ್ತಾ ಇತ್ತು, ಅಲ್ಲೇ ಫ್ರೆಶ್ ಆಗಿ ಕೂಡ ಇತ್ತು. ಸೊ ನಮಗಂತೂ ಪರ್ಚೇಸ್ ಮಾಡಿದ್ರು ಎಲ್ಲಿ ಮಾಡೋಕ್ಕೂ ಆಗಲ್ಲ, ವಾಪಸ್ ತೊಗೊಂಡು ಹೋಗೋಲ್ಲ. ಸೊ ಅದಕ್ಕೆ ವಾಪಸ್ ರೂಮ್ ಕಡೆ ಹೊರಟ್ವಿ. Two hours later. ಸ್ವಲ್ಪ ರೆಸ್ಟ್ ಎಲ್ಲ ಆದ್ಮೇಲೆ ಫ್ರೆಶ್ ಅಪ್ ಆಗಿ ಅರೌಂಡ್ 5:30 ಹೊರಗಡೆ ಬಂದ್ವಿ. ಕ್ಲೈಮೇಟ್ ಸ್ವಲ್ಪ ನಾರ್ಮಲ್ ಆಗಿತ್ತು, ಬಿಸಿಲು ಕಮ್ಮಿ ಆಗಿತ್ತು. ಸೊ ಚರ್ಚ್ ವಿಸಿಟ್ ಅಂತ ಎಲ್ಲರೂ ಬಂದ್ವಿ. ಸೊ ನೋಡ್ಬೋದು ಕ್ರಿಸ್ಮಸ್ ಹತ್ರ ಬಂತು ಅಂತ ಆಲ್ಮೋಸ್ಟ್ ಎಲ್ಲ ಚರ್ಚಸ್ ರಿನೋವೇಷನ್ ರೀಪೇಂಟಿಂಗ್ ಎಲ್ಲ ನಡೀತಾ ಇತ್ತು. ಆ್ಯಕ್ಚುಲಿ ನಾವು ನವಂಬರ್ ಫಸ್ಟ್ ವೀಕಲ್ಲಿ ಹೋಗಿದ್ದು. ಸೊ ಸ್ವಲ್ಪ ಲೇಟ್ ಆಯಿತು ಪೋಸ್ಟ್ ಮಾಡೋಕ್ಕೆ.
ಸೊ ಮಧ್ಯಾಹ್ನ ನಿಂತ್ಕೊಂಡು ನೀವು 4 ಕಡೆ ಎಲ್ಲೇ ನೋಡಿದ್ರು ಇನ್ನೊಂದು ಚಾಪಲ್ ಇರ್ತಾ ಇತ್ತು. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಜನನೂ ಸ್ವಲ್ಪ ಕಮ್ಮಿ ಇದ್ದರು. ಆ್ಯಕ್ಚುಲಿ ನಾವು ಆಫ್ ಸೀಸನ್ ವಿಸಿಟ್ ಮಾಡಿರೋದು. ಇನ್ನೊಂಚೂರು ಒಂದು 3-4 ವೀಕ್ಸ್ ಆದಮೇಲೆ ಬಂದಿದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರೋದು, ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಕ್ರೌಡು. ಆಮೇಲೆ ಜಾತ್ರೆ ಎಲ್ಲ ಬಂದ್ರಂತೂ ಸಿಕ್ಕಾಪಟ್ಟೆ ತುಂಬ ಹೋಗೋದು, ಯಾವ ರೂಮ್ಸು ಖಾಲಿ ಇರ್ತಾ ಇರಲಿಲ್ಲ, ಎಲ್ಲ ಫಿಲ್ ಆಗ್ತಾ ಇತ್ತು. ಇದರಿಂದಾಗಿ ಸ್ವಲ್ಪ ಕ್ರೌಡ್ ಕಮ್ಮಿ ಇದ್ದರು. ನೀವು ಒಂದು ಚರ್ಚ್ ವಿಸಿಟ್ ಮಾಡ್ಕೊಂಡು ಬರೋಣ ಎಲ್ಲರೂ. ಇದು ಹಳೆ ಚರ್ಚ್. ಮುಂದೆ ನೋಡಿದ್ದು ಹೊಸ ಚರ್ಚ್ ಅಲ್ಲ ಹಿಂದೆ ಅದು ಸಾರಿ ಹಿಂದೆ, ಇದು ಫ್ರಂಟ್. ಸುಮಾರು ಈಗೇನು ವಿಸಿಟ್ ಮಾಡಿದ್ವಿ, ಇದು ಬ್ಯಾಕ್ ಸೈಡ್ ಆಫ್ ದ ಬೆಸಲಿಕಾ ಚರ್ಚ್, ಅಂದ್ರೆ ಇದು ಹೊಸ ಚರ್ಚ್. ಸೊ ಈಗೇನು ನೋಡ್ತಾ ಇದೀವಿ, ಇದು ದ ಬೆಸಲಿಕಾ ಆಫ್ ಅವರ್ ಲೇಡಿ ಆಫ್ ಗುಡ್ ಹೆಲ್ತ್ ಚರ್ಚ್. ಸೊ ಈಗೇನು ಹೋಗ್ತಾ ಇದೀವಿ, ಇದು ವೇಲಂಗನಿ ಮ್ಯೂಸಿಯಂ ಆಫ್ ಆಫರಿಂಗ್ ಬಿಲ್ಡಿಂಗ್. ಸೊ ಯಾರ್ಯಾರು ಮೆಂಬರ್ಸ್ ಆಫರ್ ಮಾಡ್ಕೊಂಡಿರ್ತಾರೋ, ಅಂದ್ರೆ ಹರಕೆ ಕಟ್ಕೊಂಡಿರ್ತಾರೋ, ಅದು ಹರಕೆ ಫುಲ್ಫಿಲ್ ಆದಾಗ ವಸ್ತು ರೂಪಲ್ಲಿ ಕಾಣಿಕೆ ಕೊಟ್ಟಿದ್ನ ಇಲ್ಲಿ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಮತ್ತೆ ಹಿಸ್ಟ್ರಿ ಆಫ್ ವೇಲಂಗನಿ, ಅಂದ್ರೆ ಚರ್ಚ್ ಬಿಲ್ಟ್ ಮಾಡ್ಬೇಕಾದ್ರೆ ಏನೇನ್ ಅದಕ್ಕೆ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ರು, ಬ್ಲೂ ಪ್ರಿಂಟ್ ಆಗಿರ್ಬೋದು ಅಥವಾ ಅದು ಚರ್ಚ್ ಮಾಡೆಲ್ ಆಗಿರ್ಬೋದು, ಸುಮಾರು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಇರ್ಬೋದು. ಮತ್ತೆ ಆ ಟೈಮಲ್ಲಿ ಯೂಸ್ ಮಾಡಿದ ಕಾಯಿನ್ಸ್, ಕಲ್ ಮೇಲೆ ಕೆತ್ತಿರೋ ಮೆಸೇಜಸ್, ಪ್ರತಿಯೊಂದು ಬೆಸಿಲಿಕಾ ಚರ್ಚ್ ರಿಲೇಟೆಡ್ ಎಲ್ಲ ನೀವು ಮ್ಯೂಸಿಯಂ ಒಳಗೆ ನೋಡ್ಬೋದು. ಈ ತರ ಕಾಣಿಸಿರೋದಾ? ಆಮೇಲೆ ಈ ಥರ ಪೋರ್ಚುಗೀಸ್ ಅವ್ರಿಗೆ ಸಮುದ್ರದಲ್ಲಿ ಈ ಥರ ಕಾಣಿಸಿದ್ದು ಶಿಪ್ಪಲ್ಲಿ ಹೋಗ್ತಾರೆ. ಫಸ್ಟ್ ಇಲ್ಲಿ ಬಾಲ್ಮಾರವರು ಕಾಣಿಸ್ಕೊಂಡಿದ್ದು, ಅದಾದ್ಮೇಲೆ ಸಮುದ್ರದಲ್ಲಿ ಪೋರ್ಚುಗೀಸ್ ಅವರು ಕಾಣಿಸ್ಕೊಂಡಿದ್ದು. ಇದು ಹಳೆ ಚರ್ಚು, ಫ್ರಂಟ್ ವ್ಯೂ, ಬ್ಯಾಕ್ ವ್ಯೂ, ಸೆಂಟರ್ ವ್ಯೂ. ಇದೇ ಮಾರ್ನಿಂಗ್ ಸ್ಟಾರ್ ಚರ್ಚ್ ಅಲ್ಲಿ ಹೋಗ್ತೀವಲ್ಲ. ಸೊ ಬೆಸಿಲಿಕಾ ಚರ್ಚ್ ಎಕ್ಸಿಟ್ ಆಗ್ತಿದ್ದಂಗೆ ರೈಟ್ ಆಪೋಸಿಟ್ ನೀವು ಇನ್ನೊಂದು ಚರ್ಚ್ ನೋಡ್ಬೋದು, ಹೇಲ್ ಹೋಲಿ ಕ್ವೀನ್ ಚರ್ಚ್ ಅಂತ. ಸೊ ಅದಕ್ಕೆ ಆನ್ ದ ವೇ ಹೋಗ್ತಾ ಪಕ್ಕದಲ್ಲೇ ಸ್ಯಾಂಡ್ ಪಾತ್ ಇದೆ ಅಲ್ಲಿ. ಸೊ ಸೈಡಲ್ಲೂ ಹೋಗ್ತಾರೆ, ಮತ್ತೆ
ಮಂಡಿಗಾಲಲ್ಲಿ ನಡ್ಕೊಂಡು ಹೋಗ್ತಾರೆ. ಸ್ಟಾರ್ಟಿಂಗ್ ಇಂದ ಅರೌಂಡ್ ಎಂಡ್ ತನಕ 600 ಮೀಟರ್ಸ್ ಇದೆ. ಸೊ ಮಂಡಿಲೇ ನಡ್ಕೊಂಡು ಹೋಗ್ತಾರೆ. ಅಲ್ಲಿ ಎಂಡ್ ತನಕ ರೀಚ್ ಆಗೋಷ್ಟರಲ್ಲಿ ಮಂಡಿಲೆಲ್ಲ ಒಬ್ಬ ಎಲ್ಲ ಬಂದ್ಬಿಡುತ್ತೆ. ಇದ್ದಂಗೆ ಅರ್ಧ ರೈಟ್ ಸೈಡ್ಗೆ ಮಾರ್ನಿಂಗ್ ಸ್ಟಾರ್ ಚರ್ಚ್ ಕೂಡ ಇದೆ. ಸೊ ಫಸ್ಟ್ ನಾವು ಅಲ್ಲಿ ಎದುರುಗಡೆ ಹೋಲಿ ಕ್ವೀನ್ ಚರ್ಚ್ ಮುಗಿಸ್ಕೊಂಡು ಬರೋಣ, ಆಮೇಲೆ ಇದಕ್ಕೆ ಹೋಗೋಣ ಅಂತ ಬಂದ್ವಿ. ಆಲ್ಮೋಸ್ಟ್ ಕತ್ಲೆ ಆಗ್ಬಿಡ್ತಾ ಇತ್ತು ನಾವು ಹೋಗೋಷ್ಟರಲ್ಲಿ. ಚರ್ಚ್ಗೆ ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡ್ಗೆ ನೀವು ಒಂದು ಮಾಡೆಲ್ ತರ ನೋಡ್ಬೋದು. ಲೈಕ್ ಪೋರ್ಚುಗೀಸ್ ಬೋಟಲ್ಲಿ ಹೋಗ್ತಾ ಅವ್ರಿಗೆ ಏನ್ ಕಾಣಿಸ್ಕೋತು ಅಂತ ಅದು ಒಂಥರ ಮಾಡೆಲ್ ತರ ಮಾಡಿದ್ರೆ. ಸೊ ಈ ಚರ್ಚ್ ಹೆಸರು ಬಂದು ದ ಮಾರ್ನಿಂಗ್ ಸ್ಟಾರ್ ಚರ್ಚ್ ಆಫ್ ಅವರ್ ಲೇಡಿ ಆಫ್ ವೇಲಂಕನಿ ಅಂತ. ಸೊ ಟೋಟಲ್ ಕೆಪಾಸಿಟಿ ಬಂದು 10,000 ಸೀಟ್ಸ್ ಒಳಗಡೆ ಕುತ್ಕೋದು, ಅಷ್ಟು ಜನ ಒಳಗಡೆ ಇಡಿಸುತ್ತೆ. ಚರ್ಚ್ ಓಪನ್ ಆಗಿದ್ದು ಫೆಬ್ರವರಿ 2013 ಅಲ್ಲಿ ಚರ್ಚ್ ಓಪನ್ ಆಗುತ್ತೆ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಸಿಕ್ಕಾಬಟ್ಟೆ ದೊಡ್ಡದಿದೆ ಒಳಗಡೆ. ಮಾರ್ನಿಂಗ್ ಸ್ಟಾರ್ ಚರ್ಚ್ ಎಕ್ಸಿಟ್ ಆಗ್ತಿದ್ದಂಗೆ ರೈಟ್ ಆಪೋಸಿಟ್ ಜೀಸಸ್ ಸ್ಟ್ಯಾಚ್ಯೂ ಇದೆ. ಸೊ ಅರೌಂಡ್ 20 feet ಟಾಲ್ ಇದೆ. ಮತ್ತೆ ಎಲ್ಲ ಚರ್ಚಸ್ ಕವರ್ ಮಾಡೋಷ್ಟರಲ್ಲಿ 3.5 hours ಆಯ್ತು. ಸೊ ಈವ್ನಿಂಗ್ ಅರೌಂಡ್ 4:30 ಶುರು ಮಾಡಿದ್ದು 7:30 ಮುಗೀತು. ಆಲ್ಮೋಸ್ಟ್ ಎಲ್ಲ ಚರ್ಚಸ್ ಕವರ್ ಮಾಡಿದ್ವಿ. ಆ ಬಿಸಿಲಲ್ಲಿ ನಡ್ಕೊಂಡು ಹೋಗಿದ್ದು ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು. ಸೊ ಎಲ್ಲರೂ ರೂಮ್ಗೆ ಹೋಗ್ತೀವಿ ಅಂದ್ರು. ಸೊ ಡಿನ್ನರ್ಗೆ ಯಾರು ಹೊರ್ಗೋಗ್ಲಿಲ್ಲ, ಎಲ್ಲ ಪಾರ್ಸಲ್ ತಗೊಂಡು ರೂಮ್ಗೆ ಹೊಟ್ಟೋಗ್ಬಿಟ್ಟು. ಇದು ನಮ್ಮ ಫಸ್ಟ್ ಡೇ ವಿಲಾಗ್ ಆಗಿತ್ತು ವೇಲಂಗನಿ ಚರ್ಚಸ್ದು. Early the next morning. ಸೊ ಇದು ನಮ್ಮ ಸೆಕೆಂಡ್ ಡೇ ವಿಲಾಗ್ ಆಗಿರುತ್ತೆ ವೇಲಂಗಣಿಲಿ. ಸೊ ಇದು ಬಂದು ರೈಟ್ ಆಪೋಸಿಟ್ ಬೆಸೋಲಿಕಾ ಚರ್ಚ್ ಎದುರುಗಡೆನೆ ಫುಲ್ ಇದು ಫುಡ್ ಸ್ಟಾಲ್ ಇದೆ. ಸೊ ಬಂದಿರೋ ಟೂರಿಸ್ಟ್ ಎಲ್ಲ 90% ಎಲ್ಲಾರು ಇಲ್ಲೇ ಬಂದು ಬ್ರೇಕ್ಫಾಸ್ಟ್ ಮಾಡೋದು. ಇಲ್ಲೇನ್ ಫೇಮಸ್ ಅಂದ್ರೆ ಆಪಮ್ ಮತ್ತೆ ಎಗ್ ದೋಸಾ, ಇಡ್ಲಿ, ವಡಾ, ಪಡ್ಡು. ನಾವು ಕೂಡ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಇನ್ನೊಂದೇನ್ ಸ್ಪೆಷಾಲಿಟಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಲೇಡೀಸೇ ಪ್ರಿಪೇರ್ ಮಾಡಿ ಸರ್ವ್ ಮಾಡ್ತಾ ಇದ್ರು. ನೆಕ್ಸ್ಟ್ ಟೈಮ್ ನೀವೇನಾರ ಹೋದ್ರೆ ಇಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಎಗ್ ದೋಸಾ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಚರ್ಚ್ ಆಪೋಸಿಟ್ ಸ್ಟಾಲ್ಸ್ ಇದೆ ಸುಮಾರು. ಸೊ ಅದಾದ್ಮೇಲೆ ಶಾಪಿಂಗ್ ಮಾಡೋಣ ಅಂತ ನಾವು ಸ್ಟಾಲ್ ಸೈಡ್ ಹೋದ್ವಿ. ಅದಾದ್ಮೇಲೆ ಬೀಚ್ ಸಿಗುತ್ತೆ, ವೇಲಂಗನಿ ಬೀಚ್.
5 hours later. ಸೊ ವೇಲಂಗಣಿಯಿಂದ ಒಂದು 2 ಅವರ್ಸ್ ಲೋಕಲ್ ಬಸ್ ಕ್ಯಾಚ್ ಮಾಡಿ ತಂಜಾವೂರ್ಗೆ ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ಗೆ. ನಾವು ಒಂದು 2 ಅವರ್ಸ್ ಅರ್ಲಿನೇ ರೀಚ್ ಆಗಿದ್ವಿ. ಸೊ ವೆಯ್ಟಿಂಗ್ ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ 6:37ಗೆ ನಮ್ಮದು ಟ್ರೈನ್ ಇತ್ತು. ಸೊ ಡೈರೆಕ್ಟ್ ಮೈಸೂರು ಟ್ರೈನು. ಸೊ ಅದಾದ್ಮೇಲೆ 7 o'clockಗೆ ಟ್ರೈನ್ ಬಂತು ನಮ್ಮದು. Early the next morning. ಮತ್ತೆ ಒಂದು 8 ಅವರ್ಸ್ ಜರ್ನಿ ಮಾಡಿ ಮೈಸೂರಿಗೆ ರೀಚ್ ಆದ್ವಿ ಅರ್ಲಿ ಮಾರ್ನಿಂಗ್ 7 o'clockಗೆ. ಈ ವೇಲಂಗಣಿ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ. ಥ್ಯಾಂಕ್ ಯು.